ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಬೃಹತ್ ಧರಣಿಯನ್ನು ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ಪ್ರಾರಂಭ ಆಗಿರುವಂತದ್ದು. ರೈತರ ಭೂಮಿ ಸ್ವಾಧೀನಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಎಸ್ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿ ಸಂಸದರು, ಶಾಸಕರು, ಪ್ರಮುಖ ನಾಯಕರು ಭಾಗಿಯಾಗ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಬೃಹತ್ ಧರಣಿಯನ್ನು ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಪ್ರಾರಂಭ ಮಾಡಿರುವಂತದ್ದು. ರೈತರ ಭೂಮಿ ಸ್ವಾಧೀನಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಬಿಜೆಪಿ ಸಂಸದರು, ಶಾಸಕರು ಹಾಗೆ ಪ್ರಮುಖ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರೊಟೆಸ್ಟ್ನಲ್ಲಿ ರೈತರ ಮೇಲಿನ ಎಫ್ಐಆರ್ಗಳನ್ನು ಹಿಂಪಡೆಯೋಕೆ ಇಲ್ಲಿ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್ವೆಗೆ ಅಧಿಕಾರಿಗಳು ಬಂದಾಗ ಅವ್ರ ಮೇಲೆ ಅಲ್ಲಿದ್ದಂತಹ ಜನರು ಅಲ್ಲಿ ಪೊರ್ಕೆ ಕಡ್ಡಿ ಹಿಡಿದು ಹೊಡೆಯೋದಾಗಿರ್ಬೋದು, ಬೆದರಿಸೋದಾಗಿರ್ಬೋದು ಮಾಡಿದ್ರಲ್ಲ. ಸೊ ಅಂತ ರೈತರ ಮೇಲೆ ಅಲ್ಲಿ ಎಫ್ಐಆರ್ ಅನ್ನು ಹಾಕಲಾಗಿತ್ತು. ಸದ್ಯ ಇವತ್ತಿನ ಪ್ರೊಟೆಸ್ಟ್ ನಲ್ಲಿ ಆ ರೈತರನ್ನ ಎಫ್ಐಆರ್ ಮುಕ್ತಗೊಳಿಸಬೇಕು, ಎಫ್ಐಆರ್ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಇಲ್ಲಿ ಜಿಬಿಐಟಿ ಯೋಜನೆ ಕೈ ಬಿಡುವಂತೆ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ತಿದ್ದಾರೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಧರಣಿ ನಡೀತಾ ಇದೆ. ಇಲ್ಲಿ ಬಿಎಸ್ ಯಡಿಯೂರಪ್ಪನವರು, ಶೋಭಾ ಕರಂದ್ಲಾಜೆ ಸೇರಿ ಹಲವರು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ ಬಿಡದಿ ಟೌನ್ಶಿಪ್ ಯೋಜನೆ ಯಾವ ರೀತಿ ರಾಜಕೀಯ ತಿರುವನ್ನ ದಿನದಿಂದ ದಿನಕ್ಕೆ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಇದೀಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ವಿಷಯವಾಗಿದೆ. ಸದ್ಯ ರೈತರ ಪ್ರತಿಭಟನೆಗೆ ಇದೀಗ ಬಿಜೆಪಿ ಅಧಿಕೃತವಾಗಿ ಬೆಂಬಲವನ್ನ ಸೂಚಿಸಿ ಸರ್ಕಾರದ ವಿರುದ್ಧ ಬೃಹತ್ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿದೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು. ಬಿಜೆಪಿ ಯಾವುದೇ ರೀತಿಯಾಗಿ ನಾವು ಹೋರಾಟ ಮಾಡ್ತಿರುವಂತಹ ಬಿಡದಿ ಟೌನ್ಶಿಪ್ ಯೋಜನೆಗೆ ಬರ್ತಾ ಇಲ್ಲ, ಭಾಗವಹಿಸ್ತಾ ಇಲ್ಲ, ದೋಸ್ತಿ ಸರ್ಕಾರ ಅಂತ ಹೇಳ್ತೀರಿ, ಎಲ್ಲಿದೆ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ಈಗ ಅಧಿಕೃತವಾಗಿ ಬಿಜೆಪಿ ಸರ್ಕಾರ ಈಗ ಧರಣಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆಗೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಕೂಡ ನಡೀತಾ ಇದ್ದು, ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ಳುವಂತ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಆಗ್ರಹಿಸಲಾಗಿದೆ. ಸದ್ಯ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಜಿಬಿಐಟಿ ಈ ಯೋಜನೆಯನ್ನು ವಿರೋಧಿಸಿ ಬಿಜೆಪಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿಯನ್ನು ಕೂಡ ನಡೆಸ್ತಾ ಇದೆ, ಸತ್ಯಾಗ್ರಹ ಕೂಡ ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪ್ರೊಟೆಸ್ಟ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹಾಗೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಸಂಸದರು, ಶಾಸಕರು ಹಾಗೆ ಮಾಜಿ ಶಾಸಕರು ಜೊತೆಗೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗ್ತಿದ್ದಾರೆ. ಬಿಜೆಪಿಯ ಪ್ರಮುಖ ಆಗ್ರಹ ಇಷ್ಟೇ, ಬಿಡದಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು. ಇದರ ಜೊತೆಗೆ ಭೂ ಸಮೀಕ್ಷೆ ವೇಳೆ ಅಧಿಕಾರಿಗಳನ್ನ ತಡೆದಂತಹ ರೈತರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ಗಳನ್ನ ತಕ್ಷಣ ವಾಪಸ್ ಪಡಿಬೇಕು ಅನ್ನುವಂತಹ ಒತ್ತಾಯ ಕೂಡ ಇದೆ. ಸದ್ಯ ರೈತರನ್ನ ಅಪರಾಧಿಗಳಂತೆ ನೋಡದೆ ಅವರ ಬದುಕು ಹಾಗೆ ಕೃಷಿಯನ್ನ ರಕ್ಷಿಸುವ ಹೊಣೆ ಸರ್ಕಾರದ್ದು ಅಂತ ಬಿಜೆಪಿ ಹೇಳಿಕೆ ಕೊಟ್ಟಿದೆ. ಸದ್ಯ ಕಳೆದ ಕೆಲವು ದಿನಗಳಿಂದ ಮಂಡಲಹಳ್ಳಿ, ಬೈರಮಂಗಲ ಸೇರಿದಂತೆ 9ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ನಿರಂತರವಾಗಿ ಪ್ರೊಟೆಸ್ಟ್ ಅನ್ನ ಬೈರಮಂಗಲದಲ್ಲಿ ನಡೆಸ್ತಾಲೇ ಇದ್ದಾರೆ. ನಮ್ಮ ತಾತ ಮುತ್ತಾತಂದಿರ ಕಾಲದಿಂದ ಉಳಿಸಿಕೊಂಡು ಬಂದ ಫಲವತ್ತಾದ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ರೈತರು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಭೂ ಸ್ವಾಧೀನಕ್ಕೆ ಬಂದ ಅಧಿಕಾರಿಗಳು ವಾಹನಗಳನ್ನ ರೈತರು ಹಾಗೂ ಮಹಿಳೆಯರು ತಡೆದು ಪ್ರತಿಭಟನೆ ನಡೆಸಿದಂತ ವೇಳೆ ಈ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈ ಬೆಳವಣಿಗೆಗಳ ನಡುವೆ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜಮೀನನ್ನ ಕಬಳಿಸಿ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಅಂತ ಈಗ ಆರೋಪಿಸಿರುವಂತಹ ಬಿಜೆಪಿ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡಿದೆ. ಇನ್ನೊಂದೆಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ರೈತರ ಜಮೀನಿನ ಬದಲು
ಸರ್ಕಾರಿ ಭೂಮಿಯಲ್ಲೇ ಟೌನ್ಶಿಪ್ ನಿರ್ಮಿಸಬೇಕು ಅನ್ನೋದನ್ನ ಆಗ್ರಹಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ ಟಿವಿ ಸ್ಕ್ರೀನ್ ಮೇಲೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಅದು ಕೂಡ ಬಿಡದಿ ಟೌನ್ಶಿಪ್, ಬಿಡದಿ ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಟೌನ್ಶಿಪ್ ಮಾಡೋಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ R ಅಶೋಕ್ ಅವರು, ಸಿಟಿ ರವಿ ಅವರು ಇದ್ದಾರೆ, ಮತ್ತೊಂದು ಕಡೆಗೆ ಶೋಭಾ ಕರಂದ್ಲಾಜೆ ಅವರು, ಹಾಗೆ VS ಯಡಿಯೂರಪ್ಪ ಎಲ್ಲರೂ ಕೂಡ ಜಾಯಿನ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಸಿಟಿ ರವಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ರಾಜಕೀಯವಾಗಿ ಸಮಾಧಿಯಾಗೋದು ಖಂಡಿತ. ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಅಷ್ಟು ಕೂಡ ಸಾಲ ಮಾಡಿ, ಅದು ಬರ ಇದ್ದಾಗ, ರೈತ ಕಂಗೆಟ್ಟಿದ್ದಾಗ ನಿಮ್ಮ ಆದ್ಯತೆ ನಾಡಿನ ದೊರೆಯಾಗಿ ವ್ಯಾಪಾರ ಮಾಡೋದು ನಿಮ್ಮ ಆದ್ಯತೆ ಆಗೋದು ಬೇಡ. ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ. ಕುಲಕ್ಕೆ ಮೂಲ ಕೊಡಲಿ ಕಾವು ಅಂತ ಒಂದು ಗಾದೆ ಮಾತಿದೆ. ನೀವು ರೈತ ಕುಟುಂಬದ ಹಿನ್ನೆಲೆಯವನು, ನಾನು ರೈತನ ಮಗ ಅಂತ ಹೇಳಿದಿರಿ. ಹಾಗೆ ಹೇಳಿರುವ ನೀವು ರೈತರ ಬದುಕನ್ನ ಕಡಿತಕ್ಕಂತ ಆ ಕೊಡಲಿ ಕಾವು ಆಗಬೇಡಿ. ನಿಮಗಿರೋ ಅಧಿಕಾರವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮಗಿರೋ ಅಧಿಕಾರವನ್ನ ಬರದಿಂದ ಕಂಗೆಟ್ಟಿರ್ತಕ್ಕಂಥ ಜನ ಜಾನುವಾರುಗಳ ರಕ್ಷಣೆಗೆ ಉಪಯೋಗಿಸಿ, ಅವರ ಕಣ್ಣೀರನ್ನು ಬರ್ಸೋದಕ್ಕೆ ಉಪಯೋಗಿಸಿ. ಅದರ ಬದಲಿಗೆ ನೀವೇನಾದ್ರೂ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊಟ್ರೆ, ರೈತ ಮಹಿಳೆಯರು ಪೂಜೆ ಮಾಡಿರುವ ವನಕ್ಕೆ ಹೊರಗೆ ಬಂದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಎಲ್ಲಿಯವರೆಗೆ ರೈತರು ಅವರು ಈ ಒಂದು ಯೋಜನೆಯನ್ನು ವಿರೋಧಿಸ್ತಾ ಇರ್ತಾರೋ ಅಲ್ಲಿಯವರೆಗೆ ನಾವು ರೈತರ ಜೊತೆಗೆ ನಿಲ್ತೇವೆ. ಅವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಅವರ ಜೊತೆಗೆ ನಿಂತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತ್ರ ಅಲ್ಲ, ಬೀದಿಯಲ್ಲೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ನೀವು ಮೊನ್ನೆ ಕೇಸ್ ಹಾಕಿರಿ. ಆ ರೈತರು ಭ್ರಷ್ಟಾಚಾರ ಮಾಡಿದವರಲ್ಲ, ಆ ರೈತರ ಮೇಲೆ 307 ಕೇಸ್ ಹಾಕಿದೆ. ಅಂದ್ರೆ ನೀವು ಪೊಲೀಸ್ ಕೇಸ್ ಹಾಕಿ ರೈತ ಹೋರಾಟವನ್ನ ಹತ್ತಿಕ್ಕಬಹುದು ಅನ್ನುವಂತ ಒಂದು ಕುತಂತ್ರಗಾರಿಕೆಯನ್ನು ರೂಪಿಸಿದ್ರೆ ಅದು ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಷ್ಟು ಕೇಸ್ ಹಾಕ್ತಿರೋ ಅಷ್ಟೇ ರೈತ ಹೋರಾಟ ಬಲ ಆಗುತ್ತೆ. ಎಷ್ಟು ಪೊಲೀಸರನ್ನು ಉಪಯೋಗಿಸ್ತೀರೋ ಅಷ್ಟೇ ರೈತರ ಹೋರಾಟ ಬಲ ಆಗುತ್ತೆ. ಈ ಹೋರಾಟದ ಮೂಲಕ ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಒಂದ್ ಕಡೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವ್ರನ್ನ, ಅಮಾಯಕರ ಆಸ್ತಿ ಪಾಸ್ತಿಯನ್ನ ಬೆಂಕಿ ಹಚ್ಚಿ ನಾಶ ಮಾಡಿದವ್ರನ್ನ, ಆ ಮತಾಂತರ ಕೇಸನ್ನು ವಾಪಸ್ ತೆಗಿತೀರಿ. ಇನ್ನೊಂದು ಕಡೆನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಬದುಕನ್ನು ಕಿತ್ಕೊಳ್ಳಕ್ ಬಿಡಲ್ಲ ಅನ್ನುವಂತ ಹೋರಾಟ ಮಾಡ್ತಕ್ಕಂಥ ರೈತರನ್ನ 307 ಹಾಕಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಈ ಸರ್ಕಾರದ ನೀತಿಗೆ, ನಾಚಿಕೆ ಆಗಬೇಕು ನಿಮ್ಮ ರೈತ ವಿರೋಧಿ ನೀತಿಗೆ. ಈ ನೀತಿಯನ್ನು ವಿರೋಧಿಸಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ ನೀವು ಮತ್ತು ನಿಮ್ಮ ಸರ್ಕಾರ ರಾಜಕೀಯವಾಗಿ ಸಮಾಧಿಯಾಗೋದು ಖಂಡಿತ. ಅದಕ್ಕಾಗಿ ನಾನು